ಹೌದಾ ಅಲ್ಲಿ ಸುಲ್ಗ ಇದ್ದಲ್ಲ ಅಲ್ಲಿ ನೋಡೋಣ ಅದಾವ. ನೀವು ದರ್ಶನ ಮಾಡ್ಕೊಂಬಿಟ್ರಿ ನಮ್ಮ ಸಬ್ಸ್ಕ್ರೈಬರ್ಸ್. ನಿಮಗೂ ಆಶೀರ್ವಾದ ಇರಲಿ ದೇವ್ರದ್ದು. ಚಲೋ ಐತಲ್ಲ. ಓ ಸಿನಿಮಾ. ಹಾಯ್ ವೆಲ್ಕಮ್ 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 ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಹೊಸ ವರ್ಷದ 2ನೇ ದಿನ ಏನೋ ಸ್ವಲ್ಪ ಡಿಫ್ರೆಂಟ್ ಅನ್ಸಾಗುತ್ತೈತಿ. ಹೋದ ವರ್ಷಕ್ಕಿನ ಈಗ 2 ದಿನ ಹತ್ತು ಹೋಗ್ಯದ. ಅದು ಏನೋ ದಾಟ್ ಬಂದಾಗ ಏನೋ ಬೇರೆ ಥರ ಫೀಲ್ ಬರತೈತಿ. 2 ದಿನದಿಂದ ಬೇರೆ ಥರ ಫೀಲ್ ಇತ್ತು, ಈಗ ಬೇರೆ ಥರ. ಯಾಕೇನು ಗೊತ್ತಿಲ್ಲ, ಆದರೆ ಒಮ್ಮಿಂದೊಮ್ಮೆಲೆ ಬಿಸಿಲು ಜಾಸ್ತಿ ಆಗ್ಬಿಟ್ಟೈತಿ, ಥಂಡಿ ಹತ್ರ ಹೋಗೇ ಬಿಟ್ಟೈತಿ. ಜನವರಿ 1 ಥಂಡಿ ಇಲ್ಲ. ಆಲ್ಮೋಸ್ಟ್ ನಮ್ಮ ಕಡೆ ಹತ್ರ ಕಮ್ಮಿ ಆಗೈತಿ. ನಿಮ್ಮ ಕಡೆ ಹೆಂಗೈತೆ ಗೊತ್ತಿಲ್ಲ. ರಾತ್ರಿಗೆ ನಾವು ಫ್ಯಾನ್ ಹಚ್ಕೊಂಡು ಮುಕ್ಕೊಳಾಗುತ್ತೀವಿ. ಮೊದಲಂತೂ 3 ತಿಂಗಳೇನು ಫ್ಯಾನ್ ಆಫ್ ಮಾಡಿಬಿಟ್ಟಿದ್ವಿ. ಈಗ ಫ್ಯಾನ್ ಹಚ್ತೀವಿ. ಥಂಡಿ ಹೋಗೈತಿ ಅನ್ಸುತ್ತೆ. ಇನ್ನು ಬರ್ತಾ ಹೋಗಿ ಬ್ಯಾಸಿಗೆ ಬರ್ತೈತಿ. ಬ್ಯಾಸಿಗೆ ಬಂದಾಗ ಗೊತ್ತಾಗುತ್ತೆ ಥಂಡಿನೇ ಚಲೋ ಇತ್ತಲ್ಲಪ್ಪ ಅಂತೇಳಿ. ರಾತ್ರಿ ಮೇಡಮ್ ಸುನ್ಪಾಯಿ ಬಂತು, ನಿಂದಿದು ಬಂತು. ಹೇ ಇದು ಬಂತೆ. ಅದೇನೋ ಆರ್ಡ್ರ್ ಮಾಡಿದ್ದಲ್ಲ ಫ್ಲಿಪ್ಕಾರ್ಟ್ ಮಿನಿಟ್ ಒಳಗೆ. ಸ್ವಿಗ್ಗಿ ಝೊಮ್ಯಾಟೊಗಿನ ಫಾಸ್ಟ್ ಐತಿ ಫ್ಲಿಪ್ಕಾರ್ಟ್ ಮಿನಿಟ್. 14 ನಿಮಿಷ ಜಸ್ಟ್ 10 ನಿಮಿಷ ಒಳಗೆ ಬರಾಗ್ತೈತಿ. ಇಲ್ಲೇ ಸಣ್ಣದಾಗೈತಿ. ಬಂದಿರ್ಬೋದು ಅನ್ಸುತ್ತೆ ಮನೆ ಮುಂದೆ. ಏನೋ ಆರ್ಡ್ರ್ ಮಾಡ್ಯಾಳ, ತೋರಿಸ್ತೀನಿ ಏನು ಆರ್ಡ್ರ್ ಮಾಡ್ಯಾಳ. ಅದು ಫೋನ್ ಕೊಡುವ ಎಲ್ಲೈತಿ? ಫೋನ್ಪೇದ ಕ್ಯಾಶ್ ಆನ್ ಡೆಲಿವರಿ ಮಾಡ್ಯಾಳಕ್ಕೆ ನಂಬಿಕೆ ಇಲ್ಲ ಅವ್ರ ಮೇಲೆ. ಇನ್ನೀ ಓಪನ್ ಮಾಡೋಕಂತ ಮಾಡಿದ್ದೀನಿ. ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಜಳಕ ಮಾಡಿ ಪೂಜೆ ಮಾಡಿ ಓಪನ್ ಮಾಡೋಕೆ ಮಾಡಿದ್ದೆ. ಅದು ಓಪನ್ ಬಾಕ್ಸ್ ಡೆಲಿವರಿ ಐತಿ. ಮತ್ತು ಅವ್ರು ಮಾಡ್ತಾರೆ ಮತ್ತು ನೋಡಿ ಹೆಂಗೈತಿ ನೋಡಿ ಸೌಂಡ್ಗೆ ಉಂಟು ಬೌಟ್ ಚಲೋ ಐತಲ್ಲ. ಓ ಸಿನಿಮ್ಯಾಟಿಕ್ ಓಪನ್ ಮಾಡೋದು. ಓ ಸೌಂಡ್ ಕೇಳಿ ನೋಡೋದು ಹೆಂಗೈತಿ ಕ್ವಾಲಿಟಿ. ಡೆಲಿವರಿ ಕೊಡೋ ಅಣ್ಣ ಹಿಂಗೆ ನೋಡಕತ್ತಾನ ಡೌಟ್ ಒಳಗೆ. ನಾನೇ ಅಣ್ಣ ಅಂತಂದೆ. ಅವಾಗ ಕನ್ಫರ್ಮ್ ಆಯಿತು. ಒಬ್ಬೊಬ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತೈತಿ, ಇಲ್ಲೇ ನೋಡಿನಲ್ಲ ಅಂತೇಳಿ. ಅದಕ್ಕಿಂತ ಮುಂಚೆ ನಾನೇ ಕನ್ಫರ್ಮ್ ಮಾಡ್ಬಿಡ್ತು ನೋಡಿ. ಅವರು ಕಣ್ಣ ಹೇಳ್ತಾವ ನನಗೆ ಡೌಟ್ ಒಳಗೆ ನೋಡಾಕ್ತಾರಂತೆ. ಹೆಂಗಿತ್ತು ಸೌಂಡ್? ಅದು ಆನರ್ ಐತಿ. ಸಾಂಗ್ ಕೇಳೋದಂದ್ರೆ ಭಾಳ ಇಷ್ಟ. ಇದೊಂದು ಅದು ಸುನಿತಾಗ ಸಾಂಗು, ಆಮೇಲೆ ಡ್ಯಾನ್ಸು. ಒಬ್ಬೊಬ್ಬರಿಗೆ ಇನ್ನೂ ಸಾಂಗ್ ಕೇಳ್ಬೇಕಂತೆ. ಮ್ಯೂಸಿಕ್ಕಿಗೆ ಭಾಳ ಪವರ್ ಐತಂತೆ, ಏನೇನೋ ಮಾಡಿಸುತ್ತಂತದು. ಯಾಕ ಹಾಂ ಭಾಳ ಸೌಂಡ್ ಇಟ್ಕೊಬೇಡ. ಮೊದಲ ನಿನ್ನ ಕಿವಿದೋದ ಸ್ಪರ್ಶ 91 ನೆನಪಿಗಾಗಿ ಹಚ್ಚ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ಎಷ್ಟು ದೂರ ಆಗುತ್ತೀನ ಅದಕ್ಕೆ ಉಸಿರು ಇತ್ತು ಅವ್ರು ಓದಾಡ್ತಾರೆ. ಕೊಡಿ ಹರಿತೈತದು ಪಾಡ್ನ ಹೊಡಿತು ನೋಡಿ. ಬಾಯ್ ಬಾಯ್ ಹೊಳೆ ಬರ್ತೀನಿ. ಬರಾಗಿದ್ರೆ ತರ್ಬೇಕೇನ? ಹಾಂ ಐಸ್ ಕ್ರೀಮಾ? ಅದು ಅಲರ್ಸ್ ಅದು ಹಂಗೆ ತರಲೇನ ಬರಾಗ ಬಂದವಂತ ದವಾಖಾನೆ. ಮೇಡಮ್ ಅವರು ಅಲರ್ಸ್ ಬಂದವಂತ ಫೋನ್ ಮಾಡಿದ್ರು. ಅವನು ಹಂಗೆ ಬರಾಗ ತೊಗೊಂಬರ್ತೀನಿ ಕೆಲಸ. ಇದೇನು ಗಾಡಿ ನಿಂತೈತಿ ಸಡನ್ ಆಗಿ ನೋಡಿ ಕನ್ಫ್ಯೂಸ್ ಆಗಿದ್ದೇನೆ. ಗಾಡಿ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ಒಮ್ಮಿನೊಮ್ಮೆಲೆ ಹಿಂಗೆ ಬಂದು ಗಾಡಿ ಇಟ್ಟೆ. ಮೋಸ್ಟ್ಲಿ ಇರುವಂಥ ಸೆಟ್ ಇದೆ ಲಾಸ್ಟ್ ಅನ್ಸುತ್ತೆ. ಇದ್ರ ಮೇಲೆ ಇಲ್ಲ ಮುಗಿದು ಅನ್ಸುತ್ತೆ. ಫೈನಲ್ ಒಂದು 6 ರಿಂದ 7 ಸೆಟ್ ಬಂದಿದ್ದು ಫೈನಲ್ ಮುಗಿತು. ಓಪನ್ ಒಂದು ಸಾರಿ ನಾವು ಟೀತ್ ಕ್ಲೀನಿಂಗ್ ಮಾಡಿಸ್ಬೇಕಿತ್ತು. ಒಂದು ನೋಡಿರಿ 22 ರಿಂದ 28ನೇ ಸೆಟ್ ತನ ಇದು ಆರಾಮಾಗಿ ಹಾಕೋಬೋದು. ಆಮೇಲೆ ಲಾಸ್ಟ್ ಮತ್ತಿರೋದು ಐತಿ, ಅದು ರಿಟೈನರ್ ಅಂತ. ಅದು ರಿಟೈನರ್ ಅದನ್ನು ಎಷ್ಟು ದಿನ ಹಾಕ್ಬೇಕೇನು ಮತ್ತೆ ಒಂದು 2-3 ತಿಂಗಳು ಹಾಕ್ಬೇಕು.
ಇದೆಲ್ಲ ಮುಗಿದ ಮೇಲೆ ಯಾವಾಗಾರ ಪಾರ್ಲರ್ ಕೊಂಟಿ ಇದು ಕೊಂಟಿ ಹೇಳಿ ಎಲ್ಲರೂ ಹೊಂಟಿ ಹೇಳಿ ಇಂತಾಪರಿ ಟ್ರೈ ಮಾಡ್ಕೊಳತ್ತೇನೆ. ಮೇಡಮ್ ಬಿಸಿ ಬಿಸಿ ಹಾಲು. ಹಾಂ ಈಗ ಜಸ್ಟ್ ಕರೆದಾರ ಅವನು ಅದಿಲ್ಲ ಬಿಸಿ ಅದಾವ ತಳಗೆ ಪ್ಯೂರ್ ಹಾಲು ನೋಡ್ರಿ, ಆಕಳ ಹಾಲು ಲೈವ್ ಆಗಿ ಕರ್ಕೊಂಡು ತೊಗೊಂಬಂದಿದ್ದು. ಇಲ್ಲ ನಮ್ಮ ಮನೆ ಮೇಲೆ ಅದಾವ ಆಕಳ, ಇದೊಂದರ ಆರ್ಗ್ಯಾನಿಕ್ ಆಗಿರಲಿ ಅಂತೇಳಿ ಆಕಳ ಹಾಲಲ್ಲ. ಎಮ್ಮೆ ಯಾರು ಕಟ್ಟಿ ಬರ್ತವೆ, ನಾರ್ಮಲ್ ಹಾಲ್ಕಿನ 5 ರೂಪಾಯಿ ಜಾಸ್ತಿ ಹೋಗ ಅಂದರೂ ಪರವಾಗಿಲ್ಲ, ಅದನ್ನೇ ತೊಗೋಬೇಕು. ನೀವು ರೆಡಿನಾ? ಹೋಗೋಣ ಬನ್ನಿ 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 ಬಾ ಗಾಡಿ ಚೇಳ್ತು ಗುಡಿ ಹೊಂಟಿವಿ. ಎಲ್ಲರೂ ಬರ್ರಿ ನಮ್ಮ ಜೊತೆ. ಇವತ್ತು ಶುಕ್ರವಾರ, ಹೊಸ ವರ್ಷದ ಶುಕ್ರವಾರ ದಿವಸ ಇವತ್ತು ಗುಡಿ ಹೊಂಟಿವಿ. ಮನಸ್ಸಿಗೆ ಸ್ವಲ್ಪ ಯಾಕ ಗೊಂದಲಾಗುತ್ತೆ, ಕೂಲ್ ಆಗುತ್ತೆ ಸ್ವಲ್ಪ ನಮ್ಮ ಹೋದ. ಇವತ್ತೇನೋ ಬೇರೆನೇ ಕಾಣಾಗುತ್ತೆ ನನಗೆ, ಡಿಫ್ರೆಂಟ್. ಚಸ್ಮಾ ಇಲ್ಲಲ್ಲ, ಚಸ್ಮಾ ಇಲ್ಲಲ್ಲ, ಚಸ್ಮಾ ಹೊರಗೆ ಬಂದ್ರೆ ಹಾಕೊಂಡ್ಬಿಡ್ತಿದ್ಲ ಟಕ್ಕನ. 3 ದಿನ ನೋಡ್ರಿ ಇವತ್ತು. ಡೆಲ್ಲಿ ಗಜ್ರಿ ಟಮಾಟಿ ಇಲ್ಲದವು ಬಿಟ್ಟು ಓಡಗಾಳಿ ಇಷ್ಟ ಆಗ್ಯಾವ ನೋಡ್ರಿ. ಈಗ ಚಲೋ ಅದಾವಂತ ದೊಡ್ಡೋರ ಇವು ಹೈಬ್ರಿಡ್, ಇವು ಜವಾರಿ. ಅಲ್ಲಿಂದ ಹುಡುಕಾಡಿದ್ವಿ ಸಿಗಲಿಲ್ಲ. ಈ ಕಡೆ ಹಿಂದೆ ಅಷ್ಟು ಬಂದು ನೋಡಿದೆ ಸಿಕ್ಕು. ಹಾಕೊಳಕ್ಕೆ ಏನಾರು ಬೇಕಲ್ಲ ನನಗೆ. ಸುಂಟ ಬಾಯ್ ಇಲ್ಲಿಂದ ಕೊಡ್ತೀನಿ. 26 ರೂಪಾಯಿ ಕೆಜಿ ಅಂತ ನೋಡಿದ್ವಿ. 26 ರೂಪಾಯಿ ಕೆಜಿ ಅಂತ ಕಮ್ಮಿ ಆದಂಗೆ ಅದ ರೇಟ್. ಹಾಂ ಮತ್ತೆ ಬೇರೆ ಪುಟ್ಟಿ ಮಾಡ್ತೀವಿ. ಹಾಂ ಸಾಕಾ ನಡಿ. ಉಳ್ಳಾಗಡ್ಡೆ ಅದಾವಲ್ಲ ಅದಾವ ನೋಡಿ. ಇದು ಅಲಸಂದಿ ಕಾಳು ತಿಪ್ಪಿಯಲ್ಲಿ ಅಂತ. ಹಾಂ ತಿನ್ನೋಣ. ಹೌದಾ? ಹಾಂ ಆಯ್ತಾ. ನೆಲ್ಲಿಕಾಯಿನ ತೊಗೊಳಗುತ್ತಿತ್ತಲ್ಲ ಬೇಡ. ಏನು ಮಾಡಪ್ಪ ನೆಲ್ಲಿಕಾಯಿ ಯಾವ ಇವು ಹಸಿ ಟಮಾಟಿ, ಇವು ಚೌಳಿಕಾಯಿ. ಹಸಿ ಟಮಾಟಿ ಅವು ಇವೇನು ಗೊತ್ತಿಲ್ಲ. ಆದ್ರೆ ಇದು ಯಾವುದೋ ಬದ್ನಿಕಾಯಿ, ಸೀಮೆ ಬದ್ನಿಕಾಯಿ, ಏನು ಬದ್ನಿಕಾಯಿ ಅದು ಸಣ್ಣ ಸಣ್ಣ. ಮೊದಲು ಈ ಥರ ಹಿಂಗೆ ಜೋಡಿದ್ದು ತರಕಾರಿ ಇದ್ರೆ ಮಕ್ಕಳು ಹಾಕೊಂತಿದ್ರು ತಿಂದ್ರೆ ಸಣ್ಣವರಿದ್ದಾಗ. 2 ಸಾಕಾ? ಕರೆಕ್ಟ್. ಮತ್ತೇನು ಬೀಟ್ರೂಟ್ ಅದೇ ಬೀಟ್ರೂಟ್ ಅದು ಹೆಚ್ಚು ತಗೊಂಬ ಎಂದೂ ಇಲ್ಲ. ನೆಲ್ಲಿಗೆ ತುಂಬ ಆಗುತ್ತವೆ. ಇದು ಸ್ವಲ್ಪ ಚಲೋದ ಅಂತ. ಎಷ್ಟಿದೆ? ಅರ್ಧ ಕೆಜಿ 40. ಇದು ಯಾವ ನೆಲ್ಲಿಕಾಯಿ ತಿಂತಾಳೆ ನೋಡು ಮೊದಲು. ಎಲ್ಲ ಸೇರಿ 173 ರೂಪಾಯಿ ಆಗಿತ್ತು. ಅದಾಗೆ ನೋಡಿ ನಾವು 173. ತರಕಾರಿ ರೇಟ್ ಭಾಳ ಇತ್ತು ಬಿಡು, ಏನು ಮಾಡಕ್ಕೆ ಬರಲ್ಲ. ಬಂದಿದ್ದೀಗ ಇಲ್ಲೇ ಸಾಯಿಬಾಬಾ ಟೆಂಪಲ್. ಇದು ಭಾಳ ದೂರದಿಂದ ಬಂದೀವಿ ನಾವು ಇದೇ ಗುಡಿಗೆ ಬರ್ಬೇಕಂತೇಳಿ. ಯಾಕಂದರೆ ಸ್ವಲ್ಪ ಚಂದ ಐತೆ, ನನಗೆ ಇಷ್ಟ ಆಗಿತ್ತಿಲ್ಲ ಅದಕ್ಕೆ. ಅರ್ಧಿ ಹಾಕುತ್ತೈತಪ್ಪ. ನಾವು ಜಸ್ಟ್ ಬಂದ್ವಿ, ಮಂಗಳಾರತಿ ಆಯ್ತು. ಮಂಗಳಾರತಿ ಸಿಕ್ಕೊಂಡು ಜಸ್ಟ್ ಮಿಸ್. ಹೌದಿಲ್ಲ, ಎಲ್ಲಿ ಸಿಗ್ತದೆ. ನಾವು ದರ್ಶನ ಮಾಡ್ಕೊಂಬಿಟ್ರಿ ನಮ್ಮ ಸಬ್ಸ್ಕ್ರೈಬರ್ಸ್. ನಮಗೂ ಆಶೀರ್ವಾದ ಇರಲಿ ದೇವ್ರದ್ದು. ಏಕೆ ಕಣ್ಣು ಮುಚ್ಚಿ ನಿಧಿ ಬರಾಗ್ತೈತೆ ಅಂತ. ಕಣ್ಣು ಮುಚ್ಚಿದ್ರೆ ನಿಧಿ ಬರ್ತಾ? ಕಣ್ಣು ಮುಚ್ಚಿದ್ರೆ ನಿಧಿ ಬರ್ತಂದಲ್ಲ ಆಗ ಹೇಳಿದಲ್ಲ, ನಾನು ನಿಧಿ ಬರಾಗ್ತೈತೆ ಅಂತ. ಬೀಳ್ತೀನಿ ಅಂದ. ಹಾಂ ಅಣ್ಣ ನಾಳೆ
ಹಿಂದಿ ಕನ್ನಡ 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 ನಾಳೆ ಸತ್ಯನಾರಾಯಣ ಪೂಜೆ ಇದೆ ಟೆಂಪಲ್ಗೆ ನಾಳೆ ಬನ್ನಿ ಎಷ್ಟು ಗಂಟೆಗಿದೆ 9 ಗಂಟೆ ಶುರು ಆಗುತ್ತೆ ಓಕೆ ತಗೊಳ್ಳಿ ಹಿಡ್ಕೊಂಬ ತೂ ಕುಡೀರಿ ಪರವಾಗಿಲ್ಲ ನಾನು ಕೊಡೋದು ಸ್ವೀಟು ಐತಿಲ್ಲ ಫಸ್ಟ್ ಬಿಸ್ಕೆಟ್ ತಿನ್ನು ಹೌದಾ ತಿಂತೆ ಹ್ಞೂ ತಿನ್ನು ನನಗೆ ಅರ್ಧ ಕೊಟ್ಬಿಟ್ಟು ಆಮೇಲೆ ಹಿಂಗೆ ಹೇಳಕ್ಕೆ ಬರಲ್ಲ ಸ್ವೀಟ್ ವಿಷಯದಾಗ ನೀನು ಜಗಳ ಮಾಡ್ತೀನಿ ನನ್ನ ಜೊತೆ ಬೆಳಗ್ಗೆ 9 ಗಂಟೆ ಆಗುತ್ತಾ ಟ್ರೈ ಮಾಡೋಣ ಹ್ಞೂ ಹ್ಞೂ ಇನ್ನು ಹಾಲಿನ ಕಲರ್ ನೋಡ್ರಿ ಹಿಂಗೆ ಹಳದಿ ಕಲರ್ ಆಗೈತಿ ರೆಡ್ ಇದ್ದಿದ್ದು ಮೋಸ್ಟ್ಲಿ ವೈಟ್ ಇದು ಸಾರಿ ವೈಟ್ ಇದ್ದಿದ್ದು ಮ್ಯಾಲೆ ಒಂದು ಕೆನಿ ಬಂದಿರ್ಬೋದು ಅನ್ಸುತ್ತೆ ನೋಡ್ರಿ ಎಷ್ಟು ಅಳಗೈತೆ ಅನ್ಸುತ್ತೆ ಒಂದೊಂದು ಸಲ ಫಸ್ಟಿಗೆ ನೋಡಿ ಎಷ್ಟು ಗಟ್ಟಿ ಐತೆ ಅನಿಸ್ತದೆ ಚಹಾ ಮಾಡ್ಬೇಕು ಚಹಾ ಮಾಡ್ಬೇಕು ಸ್ವಲ್ಪ ಫಸ್ಟ್ ಕ್ಲಾಸ್ ಚಹಾ ಮಾಡ್ಕೊಂಡು ಉಳಿದು ಕುಡಿಯಾಗುತ್ತೆ ಚಹಾ ಮಾಡಿ ಕೊಟ್ರೆ ಅಷ್ಟೇ ರಾತ್ರಿ ಅಡುಗೆ ಸಿಗುತ್ತೆ ಅಂದ್ರೆ ಮೇಡಮ್ ಅಂದ್ರೆ ನನಗೆ ಚಹಾ ಮಾಡ್ಕೊಡ್ಬೇಕು ಅಂದ್ರೆ ನಮ್ಮ ಅಡುಗೆ ಮಾಡ್ಕೊಡ್ತಾರೆ ಡಿಮ್ಯಾಂಡ್ಸ್ ಕಂಡುಬಿಟ್ಟು ಈಗೆಲ್ಲ ಸಣ್ಣ ಸಣ್ಣದಾಗ ಬಾ ಆಯ್ತು ಬಾ ಚಾರಿಂದ ಆಯ್ತು ಬಾ ಚಾ ತರೋ ಮೇಡಮ್ ನಿನಗಾಗಿ ಮಾಡಿದೆ ಬಿಸಿಯಾದ ಚಾವನ್ನು ನೀನು ಕುಡಿದಷ್ಟೇ ಖುಷಿಯಾಯಿತು ಏ ಬಿಸ್ಕೆಟ್ ಅಲ್ಲ ನಿನಗೆ ತಂದಿರುವೆ ಪಾರ್ಲೇಜಿ ಬಿಸ್ಕೆಟು ನೀ ತಿಂದರೆ ನನಗೆ ಖುಷಿಯಾಯಿತು ನೋಡಕ್ ಚಂದ ಅನ್ಸ್ತಾವ ತಿನ್ನಕ್ ಚಂದಿಲ್ಲ ಇಯರ್ಫೋನ್ ಕೊಡಿಸ್ಬಿಡ ಏನು ರುಚಿನೇ ಇರಲ್ಲ ಇಯರ್ಫೋನ್ ಕೊಡಿಸ್ಬಿಡ್ತೀನಿ ಮುಗಿದು ಹೋಗ್ತೀವಿ ಅಲ್ಲಿ ಹೋಗಿತ್ತಿಲ್ಲ ವಿಡಿಯೋ ಕಾಲ ಅಲ್ಲಿ ವಿಡಿಯೋ ಕಾಲ್ದಾಗ ಎಲ್ಲರೂ ಬೇರೆಯವ್ರ ಮುಖ ನೋಡ್ಕೊಂಡು ಕೇಕಿನ ಮುಖ ನೋಡ್ಕೊತಾರೆ ವಿಡಿಯೋ ಕಾಲ್ದಾಗ ಎಲ್ಲರೂ ಅವ್ರ ಮುಖ ನೋಡಿದ್ರೆ ನಿನ್ನ ಮುಖ ನೀನೇ ನೋಡ್ಕೋತೇನೆ ಇಲ್ಲ ಇನ್ನೇಗ ಉಲ್ಟಾ ಕ್ಯಾಮ್ರಾ ಇದು ಮಾಡಿದ್ದೆ ಹೌದಾ ಈಗ ಸೀದಾ ಮಾಡಿದೆ ತಾನ ನೋಡ್ಕೊಳಕತ್ತಾಳೆ ನನ್ನ ಈಗ ಜಾಸ್ತಿ ಟೆನ್ಷನ್ ಇರ್ಲಾರ್ದ ಮಾತಾಡಕತ್ತಾಳೆ ಈಗ ಒಟ್ಟ ಫೋನ್ ಹಿಡ್ಕೋಬೇಕು ಅಲ್ಲಿಂದ ಕೇಳಿಸ್ಕೋಬೇಕಿಲ್ಲ ಸೀದಾ ಕಿವಿ ಹಾಕೊಂಡ್ಬಿಡ್ತಾಳೆ ಕಟ್ತಿದ್ದ ಮೊದಲು ನಾವು ಮಾತಾಡ್ತಿದ್ವಿ ಇಬ್ರು ಲವ್ ಮಾಡಕ್ಕೆ 1 ತಾಸು 2 ತಾಸು ಹೋಗಿದ್ದ ಗೊತ್ತಾಕಿತ್ತಿಲ್ಲ ಈಗ ಹಂಗೆ ಮಾತಾಡ್ತಾಳೆ ಅದು ಅಂದ್ರೆ ಅಡುಗೆ ಮಾಡಕ್ಕೆ ಏನು ಕೆಲಸ ಮಾಡಕ್ಕೆ ಗೊತ್ತಾಗ್ಬಾರ್ದಲ್ಲ ಯಾವಾಗ ಮುಗಿಸಿರ್ತಾಳೆ ಗೊತ್ತಿಲ್ಲ ಆದ್ರೆ ಆಕೆಗೆ ಅದೊಂದು ಟೈಮ್ ಪಾಸ್ ಮಾತಾಡ್ಕೋತ ಹೆಚ್ಚು ಕಮ್ಮಿ 1 ತಾಸು ಆತೀಗ ಅಂಥದ್ದು ಏನಾರ ಮಾತದ ಗೊತ್ತಾಗ ನನ್ನ ಕಡೆ ಇದು ಸೇಮ್ ನಂದು ಎವರೆಸ್ಟ್ ನಿನ್ ಸುಹಾನ ತಾಸು ಮೇಲೆ ತಾಸು ಇಟ್ಲಿ ಬ್ಯಾಸರತ್ತವ ಅಡಿಗೆ ಮಾಡಾಗ ಹೋಗ್ಬೇಕು ನೋಡು ಮತ್ತೆ ಆ ಕಡೆ ಮಾಡೋಕ್ಕೂ ಈ ಕಡೆ ಏನು ಹೆಚ್ಚು ಕಮ್ಮಿ ಹಾಕಿ ಅಂತೀನಿ ಉಪ್ಪಿಗೆ ಅನನ್ಯ ಅನನ್ಯ ದಪ್ಪಗ ಬಿಡ ಏನಿದು ಯಾವ ಪಲ್ಯ ನಡೆಸಿ ಏನು ಪಲ್ಯ ಇದು ಮಟರ್ ಮಸಾಲ ಮಟರ್ ಮಸಾಲ ಮಟರ್ ಮಸಾಲ ಯಾವ್ದು ರೆಸ್ಟೋರೆಂಟ್ ಸ್ಟೈಲ್ ಚಿಮ್ ಓ ಹಿಂಗೆ ಹೋಗೋದು ಮಸಾಲೆ ಹೆಂಗೆ ಹಾಕ್ತಾರೆ ಹಂಗೆ ಹಾಕ್ಬೇಕು ಓ ಹೆಂಗೆ ತಿರುತ್ತಾರೆ ಹಿಂಗ ಓ ನೆಕ್ಸ್ಟ್ ಖಾರ ಜೋಶ್ ಸಿಕ್ಕಾಪಟ್ಟೆ ಖಾರ ಹಾಕಿಟ್ಟೇನ್ರಿ ಮತ್ತೆ ಓ ಓ ಓ ಸ್ಟೈಲ್ ನೋಡ್ರಿ ಮಾಡುತ್ತೆ ಕೈ ನೋಡ್ರಿ ಹೆಂಗೆ ತಿರ್ಗಾಡ್ತಾರೆ ಬಂದಿತ್ತು ಬಿಡು ಮಟರ್ ಮಸಾಲಾಗ ಇಲ್ಲಿ ಆಲೂಗಡ್ಡೆ ಐತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡ ಒಂದು ಸ್ವಲ್ಪ ಬಟಾಣಿ ಇದ್ರೊಳಗೆ ಹಾಕ್ತಲ್ಲ
ಯಾವುದೋ ಮಸಾಲೆ ಹಾಕಬೇಕು, ಯಾವ ಮಸಾಲೆ ನನಗೆ ಗೊತ್ತಿಲ್ಲ ಅದು. ಇಲ್ಲಿ ರೆಡಿಗೆ ಐತೆ ನೋಡ್ರಿಪ್ಪ ನಮ್ದು ಏನು ಮಟರ್ ಮಸಾಲ ಅಂದಿದ್ಲು, ಏನು ಹೆಸರು ಇಟ್ಟ ಏನು ಸುದ್ದಿ. ಊರಾಗ ನಾನೇ ಕಲಿಸ್ಕೊಟ್ಟಿದ್ದು ರೆಸಿಪಿ ಅಂತಾಗ. ಬಟ್ ಇದು ಆಲೂಗಡ್ಡೆ ಕುಚ್ಚು ಹಾಕ್ಯಾಳ, ಹಂಗೆ ಪೀಸ್ ಪೀಸ್ ಮಾಡಿ ಹಾಕ್ಬೇಕಾಗಿತ್ತು. ಆಲೂಗಡ್ಡೆನೂ ಕಾಣ್ತಿದ್ದು ಯಾಕೆ ನೋ ಪ್ರಾಬ್ಲಮ್. ಈಗ ಮೆತ್ತ ತಿನ್ಬೇಕಲ್ಲ ಅದಕ್ಕಂತ ಎಲ್ಲ. ಟೇಸ್ಟ್ ಹೆಂಗಾಗೈತಿ ಇದ್ರ ಜೊತೆ ಬಿಸಿ ಬಿಸಿ ನಮ್ಮ ಜೋಳದ ರೊಟ್ಟಿ ಮೆತ್ತ ಜೋಳದ ರೊಟ್ಟಿ ತುಡಿ ಹೊಡಿತಾ ಇದ್ರ ಹೆಂಗಾಗೈತಿ ನೋಡು ಪಲ್ಲೆ. ಈಗ ಬಾಯ ನೀರು ಬರೋತೈತೆ ನನಗೆ. ಹಂಗೆ ಆಗಿತ್ತು ನೋಡಿ ಸೇಮ ಹಂಗ ಅಲ್ಲಿ ಊರ ಮಾಡ್ತಿದ್ವಲ್ಲ ಅದ ಉಳ್ಳಾಗಡ್ಡಿ ಸಾರಿ ಆಲೂಗಡ್ಡೆ ಕಟ್ ಮಾಡಿ ಡೈರೆಕ್ಟ್ ಹಾಕಬೇಕು. ನೀನು ಕುಚ್ಚಿ ಆಮೇಲೆ ಹಾಕಿ ಅದಕ್ಕೆ ಅಲ್ಲಿ ಸಿಗ್ಬೇಕಾಗಿತ್ತು ಅವು. ಎರಡು ಅಲ್ಲಿ ಫುಲ್ ಅದು ಗ್ರೇವಿ ಗತೆ ಆಗಲಿ ಅಂತ ಮೆತ್ತಗ ಕುದಿಸಾಕಿ ಅಲ್ಲಿಗೆ ಎರಡು ಸಿಗ್ಬೇಕು, ಮಜಾ ಆಗ್ತಿತ್ತು. ಈಗೂ ಚಲೋ ಆಗೈತೆ. ಬರ್ರಿಪ್ಪ ಎಲ್ಲರೂ ಊಟ ಮಾಡಮ್ರಿ. ಓಕೆ, ಇವತ್ತಿನ ಲಾಗ್ ನಮ್ದು ಇಷ್ಟಿತ್ತು. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೆ ಬಾಯ್.